ಫ್ರೆಂಡ್ಸ್, ಮೋಸ್ಟ್ ಆಫ್ ದ ಟೈಮ್ ನಾನು ವಿಡಿಯೋ ಮಾಡಿದಾಗ ಪ್ರೊಸೆಸ್ ಫುಡ್ ತಿನ್ನಬೇಡಿ, ಪ್ಯಾಕ್ಡ್ ಫುಡ್ ತಿನ್ನಬೇಡಿ ಅಂತ ಹೇಳ್ತೀನಿ. ಎಸ್ಪೆಷಲಿ ಅನ್ಬ್ರ್ಯಾಂಡೆಡ್ ಬನ್ಸ್, ಯಾಕಂತ ಹೇಳಿದ್ರೆ ಇದರಲ್ಲಿ ಕ್ವಾಲಿಟಿ ಕಂಟ್ರೋಲ್ ಇರಲ್ಲ, ಮತ್ತು ಮ್ಯಾನುಫ್ಯಾಕ್ಚರಿಂಗ್ ಪ್ರೊಸೆಸ್ ಕೂಡ ಕರೆಕ್ಟಾಗಿ ಮಾನಿಟರ್ ಆಗ್ತಾ ಇರಲ್ಲ. ಸೊ ಈ ವಿಡಿಯೋದಲ್ಲಿ ಕೂಡ ಹಾಗೆ ಇದೆ. ಮ್ಯಾಂಗೋ ಜ್ಯೂಸ್ ಹೇಗೆ ಮಾಡ್ತಾರೆ ಅಂತ ನೋಡಿ. ಇನಿಷಿಯಲಿ ನೀರಿಗೆ ಎಸೆನ್ಸ್ ಮಿಕ್ಸ್ ಮಾಡ್ತಾರೆ ಅಥವಾ ಕಲರ್ ಮಿಕ್ಸ್ ಮಾಡ್ತಾರೆ, ಮತ್ತು ಅದಕ್ಕೆ ಸ್ಟಾರ್ಚ್ ಪೌಡರ್ ಹಾಕ್ತಾರೆ. ಸೊ ಅದರಿಂದ ನೀರೇನಾಗುತ್ತೆ, ಗಟ್ಟಿ ಆಗ್ಲಿಕ್ಕೆ ಶುರು ಆಗುತ್ತೆ. ಇದರಲ್ಲಿ ಮ್ಯಾಂಗೋ ಜ್ಯೂಸ್ ಇರೋದಕ್ಕಿಂತ ಜಾಸ್ತಿ ಕೆಮಿಕಲ್ಸ್ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ಅಸಿಡಿಟಿ ರೆಗ್ಯುಲೇಟರ್ಸ್ ಅಂತ ಆ್ಯಡ್ ಮಾಡ್ತಾರೆ, ಸಿಟ್ರಿಕ್ ಆ್ಯಸಿಡ್ ಆ್ಯಡ್ ಮಾಡ್ತಾರೆ, ಅದಾದಮೇಲೆ ಫ್ಲೇವರ್ಸ್ ಆ್ಯಡ್ ಮಾಡ್ತಾರೆ. ಇದಾದಮೇಲೆ ಫೈನಲಿ ಒಂದು ಸ್ವಲ್ಪದಷ್ಟು ಮ್ಯಾಂಗೋ ಪಲ್ಪ್ ಅಥವಾ ಎನಿ ಫ್ರೂಟ್ ಪಲ್ಪ್ ಆ್ಯಡ್ ಮಾಡಲಾಗುತ್ತೆ. ಸೊ ಪ್ರೊಸೆಸ್ ತೀರಾ ಅನ್ಹೈಜಿನಿಕ್ಕು. ಯಾರೊಬ್ಬರು ಕೂಡ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟಲ್ಲಿ ಗ್ಲೌಸ್ ಹಾಕಿಲ್ಲ, ಮಾಸ್ಕ್ ಹಾಕಿಲ್ಲ, ಮತ್ತು ಕ್ಯಾಪ್ ಹಾಕಿಲ್ಲ. ಸೊ ಈ ರೀತಿ ಮ್ಯಾನುಫ್ಯಾಕ್ಚರಿಂಗ್ ಅನ್ಹೈಜಿನಿಕ್ ಆದಾಗ ಇನ್ಫೆಕ್ಷನ್ಸ್ ಹರಡುವ ಚಾನ್ಸಸ್ ಜಾಸ್ತಿ ಇರುತ್ತೆ, ಮತ್ತು ಇದರಲ್ಲಿರೋ ಕೆಮಿಕಲ್ಸ್ ಮತ್ತು ಕಲರ್ಸಿಂದ ನಮಗೆ ತೊಂದರೆ ಆಗೋ ಚಾನ್ಸ್ ಇದೆ. ನೋಡಿ ಶುಗರ್ಸ್ ಎಷ್ಟು ಆ್ಯಡ್ ಮಾಡ್ತಿದ್ದಾರೆ ಅಂತ. ಅನ್ಲಿಮಿಟೆಡ್ ಕ್ವಾಂಟಿಟಿ ಶುಗರ್, ಆಲ್ಮೋಸ್ಟ್ 2 ಚೀಲದಷ್ಟು ಶುಗರ್ ಹಾಕ್ತಿದ್ದಾರೆ. ಮೆಜರ್ಮೆಂಟ್ ಅಂತೂ ಇಲ್ಲವೇ ಇಲ್ಲ. ಕೊನೆಗೆ ಇದನ್ನ ಕಾರ್ಟನಲ್ಲಿ ಪ್ಯಾಕ್ ಮಾಡಲಾಗುತ್ತೆ, ಮತ್ತು ಮ್ಯಾಂಗೋ ಜ್ಯೂಸನ್ನು ನಿಮಗೆ ಸಪ್ಲೈ ಮಾಡಲಾಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು, ಮ್ಯಾಂಗೋ ಸೀಸನ್ ಇದ್ದಾಗ ಮಾತ್ರ ನಿಮ್ಮ ಮನೆಯಲ್ಲೇ ಮ್ಯಾಂಗೋ ಜ್ಯೂಸ್ಗಳನ್ನ ಮಾಡಿ ಕುಡ್ಕೊಳ್ಳಿ. ಜ್ಯೂಸ್ ಕುಡಿಲೇಬೇಕಂತ ಹೇಳಿದ್ರೆ ಒಳ್ಳೆ ಬ್ರ್ಯಾಂಡು, ಕ್ವಾಲಿಟಿ ಕಂಟ್ರೋಲ್ ಇರುವಂಥದ್ದನ್ನ ಮಾತ್ರ ಯೂಸ್ ಮಾಡಿ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು.